ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬರದ ಮಧ್ಯೆ ಕರ್ನಾಟಕಕ್ಕೆ ಬಿಗ್ ಶಾಕ್. ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿರೋದು ನೋಡಿ. ಬರದ ಮಧ್ಯೆ ಕರ್ನಾಟಕಕ್ಕೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಇದು. ಕರ್ನಾಟಕದ ರೈತರಿಗೆ ತಮಿಳುನಾಡಿಗೆ ನೀರು ಬಿಡುವಂತೆ ಈಗ ಆದೇಶ ಬಂದಿರೋದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. 15 ದಿನ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ. ಒಟ್ಟು 4 TMC ನೀರು ಹರಿಸುವಂತೆ ಪ್ರಾಧಿಕಾರ ಸೂಚನೆ ಕೊಟ್ಟಿದೆ. ದೆಹಲಿಯಲ್ಲಿ ಆನ್ಲೈನ್ ಸಭೆ ನಡೆಸಿದ CWRC ತಮಿಳುನಾಡು ಕರ್ನಾಟಕದ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಕೂಡ ಮಾಡಲಾಯಿತು. ಈ ವಿಚಾರದಲ್ಲಿ CWMAಗೆ ಮತ್ತೆ ಮೇಲ್ಮನವಿ ಹೋಗುತ್ತೇವೆ. ಈ ಬಗ್ಗೆ CM ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ಮಾಡುತ್ತೇವೆ. ದೆಹಲಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇದು ನಿಜಕ್ಕೂ ಕೂಡ ಕರ್ನಾಟಕದ ರೈತರಿಗೆ ಸಂಕಷ್ಟದ ವಿಚಾರನೇ. ಯಾಕೆ ಅಂತ ಅಂದರೆ ಮೊದಲೇ ರಾಜ್ಯದಲ್ಲಿ ಮಳೆ ಇಲ್ಲ, ಬರದ ಛಾಯೆ. ಇಂಥ ಸಂದರ್ಭದಲ್ಲಿ ರೈತರು ಹೆಂಗಪ್ಪ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯೋದು ಅನ್ನೋ ನಿಟ್ಟಿನಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಸೂಚನೆ ಬೇರೆ ಕೊಟ್ಟಿದೆ, ಆದೇಶವನ್ನ ಬೇರೆ ಹೊರಡಿಸಿದೆ. 15 ದಿನ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕು, ಅಂದ್ರೆ ಒಟ್ಟು 4 TMC ನೀರು ಹರಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿರೋದು. ಕಾವೇರಿ ನೀರು ಬಿಡುಗಡೆ ಆದೇಶಕ್ಕೆ ಕರ್ನಾಟಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶಕ್ಕೆ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. ಸದ್ಯ ವಾಸ್ತವ ಪರಿಸ್ಥಿತಿಯನ್ನ ಮತ್ತೆ ವಿವರಿಸೋಕೆ ಕರ್ನಾಟಕ ಸಜ್ಜಾಗಿರೋದು. ಮಳೆ ಅಭಾವ, ಬರ ಪರಿಸ್ಥಿತಿಯನ್ನ ತಿಳಿಸೋದಕ್ಕೆ ಕರ್ನಾಟಕ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಖುದ್ದು ಸದಸ್ಯರ ಸಮಿತಿಯನ್ನ ಕಳುಹಿಸಿ ಅಧ್ಯಯನಕ್ಕೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಿತಿ ಬಂದರೂ ಕೂಡ ಕರ್ನಾಟಕದಲ್ಲಿ ಇರೋ ಪರಿಸ್ಥಿತಿ ಗೊತ್ತಾಗೇ ಆಗುತ್ತೆ. ಜೊತೆಗೆ ಈಗ ಆನ್ಲೈನ್ ನಲ್ಲಿ ಸಭೆ ಕೂಡ ನಡೆಸಿದೆ CWRC. ಈ ಸಂದರ್ಭದಲ್ಲಿನೇ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ವಿವರಿಸಬಹುದಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ. ಕರ್ನಾಟಕದ ರೈತರು ಇದನ್ನ ಬಹಳ ವಿರೋಧ ಮಾಡ್ತಾರೆ. ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸದ್ಯ ವಾಸ್ತವ ಪರಿಸ್ಥಿತಿಯನ್ನ ಮತ್ತೆ ವಿವರಿಸೋದಕ್ಕೆ ಕರ್ನಾಟಕ ಸಜ್ಜಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆ ಅಭಾವ ಒಂದು ಕಡೆ, ಬರ ಪರಿಸ್ಥಿತಿ, ಇದರ ಬಗ್ಗೆ ತಿಳಿಸಬೇಕು. ತಿಳಿಸಿದ್ರೆ ಮಾತ್ರ ಇದೆಲ್ಲೋ ಒಂದು ಕಡೆ ಸರಿ ಆಗೋದಕ್ಕೆ ಸಾಧ್ಯ. ಖುದ್ದು ಸದಸ್ಯರ ಸಮಿತಿಯನ್ನ ಕಳುಹಿಸಿ ನೀವು ಅಧ್ಯಯನ ಮಾಡಿಸಿ, ನಿಮಗೆ ಗೊತ್ತಾಗುತ್ತೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು, ಯಾವ ರೀತಿಯಾಗಿ ವಿವರಿಸ್ತಾರೆ, ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಈ ರೀತಿಯಾಗೆಲ್ಲ ನೀರು ಬಿಟ್ಕೊಂಡು ಹೋದ್ರೆ ಕರ್ನಾಟಕದ ರೈತರಿಗೆ ಮತ್ತು ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ತಲೆದೂರು ಬಿಡುತ್ತೆ ಇನ್ನು ಮುಂದೆ. ಈಗ ಸಹಜವಾಗಿ ಮಳೆ ಇದ್ದಾಗ ಹೌದು ಈ ಕಾವೇರಿ ನದಿ ತುಂಬಿ ಹರಿತಾ ಇರುತ್ತೆ. ಆ ಸಂದರ್ಭದಲ್ಲೆಲ್ಲ ನೀರು ಬಿಟ್ಟರೆ ಓಕೆ. ಬಟ್ ಕರ್ನಾಟಕದಲ್ಲೇ ಕನ್ನಡಿಗರಿಗೆ ಕುಡಿಯೋಕೆ ನೀರಿಲ್ಲ, ಸಮಸ್ಯೆ ಆಗುತ್ತೆ. ರೈತರಿಗೆ ಬೆಳೆ ಬೆಳೆಯೋದಕ್ಕಾಗಲ್ಲ. ಈ ಹಿಂದೆ ಗಮನಿಸಿದ್ರಲ್ಲ, ನಮ್ಮ ಮುಖ್ಯಮಂತ್ರಿಗಳೇ ಸ್ವಲ್ಪ ಬೆಳೆ ಬೆಳೆಯೋದನ್ನ ಈಗ ಇಲ್ಲಿಗೆ ಸ್ವಲ್ಪ ಕಡಿಮೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಬಿಟ್ಟಿದ್ರು. ಅಂತ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈ ಆದೇಶ ಎಲ್ಲೋ ಒಂದ್ ಕಡೆ ಕರ್ನಾಟಕಕ್ಕೆ ಅನ್ಯಾಯ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಒಂದ್ ಕಡೆ ಬರದ ಪರಿಸ್ಥಿತಿ ಇದೆ, ಮಳೆ ಇಲ್ಲ. ಹೇಗ್ ನೋಡ್ತೀರಿ ಇದನ್ನ? ಜೊತೆಗೆ ನಮ್ಮ ಜಲಸಂಪನ್ಮೂಲ ಇಲಾಖೆ ಇದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಳುತ್ತೆ? ಎಸ್ ರಾಮ್, ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು, ಅದರಲ್ಲೂ ಕೂಡ ಮುಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ ನೀರಿನ ಜಲಾಶಯಗಳಲ್ಲಿ ನೀರಿನ ಪ್ರಮಾಣವು ಕೂಡ ಕುಸಿತಾ ಇದೆ. ಒಂದ್ ಕಡೆ ಮಳೆ ಬಾರದೇ ಇರುವ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ
ಬರವನ್ನ ಘೋಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರ ನಡುವೆ ಈಗ ಏನು CWMA ಆದೇಶ ಮಾಡಿರುವಂತದ್ದು ತಮಿಳುನಾಡುಗೆ ನೀರನ್ನ ಬಿಡಬೇಕನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿದೆ. 15 ದಿನಗಳ ಕಾಲ 3,000ಕ್ಕೂ ಹೆಚ್ಚು 3,500ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಡುವ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರುವಂತದ್ದು. ಇದು ರಾಜ್ಯಕ್ಕೆ ಸಾಕಷ್ಟು ಬರ ಸಿಡಿಲು ಹೊಡೆದಂತೆ. ಯಾಕಂದ್ರೆ ಸಾಕಷ್ಟು ಸಂಕಷ್ಟದಲ್ಲಿರುವಂತಹ ರೈತರು ಮತ್ತೆ ಬೆಂಗಳೂರಿನಲ್ಲೂ ಕೂಡ ಒಂದಿಷ್ಟು ಕುಡಿಯೋ ನೀರಿನ ಸಮಸ್ಯೆ ಇದೆ. ಕಾವೇರಿ ನೀರನ್ನೇ ಆಧರಿಸಿಕೊಂಡು ಜೀವನವನ್ನ ಸಾಗಿಸುವಂತದ್ದು ಕುಡಿಯೋದಕ್ಕೆ ಮತ್ತೆ ರೈತರಿಗೆ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ಇರುವಂತದ್ದು. ಇಂಥದ್ದೊಂದು ಸಂದರ್ಭದಲ್ಲಿ ಇನ್ನು ದೆಹಲಿಯಲ್ಲಿ ಈ ಒಂದು CWRC ಸಭೆಯನ್ನ ಮಾಡಿದ ಬಳಿಕ CWMA ಸಭೆಯನ್ನು ಕೂಡ ಮಾಡಿದೆ. ಈ ಒಂದು ಸಭೆಯಲ್ಲಿ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಮತ್ತು ಒಟ್ಟು 4 TMCಗಿಂತ ಹೆಚ್ಚು ನೀರು ಬಿಟ್ರೆ ರಾಜ್ಯಕ್ಕೆ ಇದು ಸಾಕಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗುತ್ತೆ. ಅದರಲ್ಲೂ ಕೂಡ ನೀರು ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೀರನ್ನ ಬಿಟ್ರೆ ನಮಗೆ ಏನು ಅನ್ನುವಂತಹ ಒಂದು ಪ್ರಶ್ನೆ ಮೂಡುವಂತದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ನಿನ್ನೆ ಅಷ್ಟೇ CM ನೇತೃತ್ವದಲ್ಲಿ ಒಂದು ಮಹತ್ವವಾದ ಸಭೆಯನ್ನು ನಡೆಸಿರುವಂತದ್ದು. ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಹಿರಿಯ ಅಡ್ವೊಕೇಟ್ ಜನರಲ್ಗಳು ಮತ್ತೆ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆ ನಡೆಸಿದ್ದಾರೆ. ಈ ತಮಿಳುನಾಡು ವಿಚಾರಕ್ಕೆ ಯಾವ ರೀತಿ ನಾವು ಅತಿರಿಕ್ತವಾಗಿ ಹೋರಾಟವನ್ನ ಮಾಡಬೇಕು ಮತ್ತೆ ನೀರನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆದ್ರೆ, ನೀರಿನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಕಾವೇರಿ ನೀರನ್ನ ಬಿಡುಗಡೆ ಮಾಡೋದಕ್ಕೆ ಈಗ ಏನು CWMA ಆದೇಶವನ್ನ ಮಾಡಿದೆ. ಇದಕ್ಕೆ ಕೂಡ ಬಹಳ ವಿರೋಧ ವ್ಯಕ್ತವಾಗುವಂತದ್ದು. ಪ್ರತಿ ಬಾರಿಯೂ ಕೂಡ ಬರ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅನ್ನುವಂತ ಆದೇಶವನ್ನ ಹೊರಡಿಸ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಇರುವಂತಹ ಜನರಿಗೆ ನೀರು ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿದೆ. ಹೀಗಾಗಿ ಸದ್ಯದ ರಾಜ್ಯದಲ್ಲಿರುವಂತಹ ವಾಸ್ತವ ಪರಿಸ್ಥಿತಿ ಮತ್ತು ಜಲಾಶಯಗಳಲ್ಲಿರುವಂತಹ ನೀರಿನ ಪರಿಸ್ಥಿತಿ, ಕಾವೇರಿ ನದಿಗೆ ಬರಲಾಗ್ತಿರುವಂತಹ ನೀರು ಎಷ್ಟಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಬೇಕು. ಮತ್ತೆ ಇದರ ಬಗ್ಗೆ ಒಂದು ಸಮಿತಿಯನ್ನ ರಚನೆ ಮಾಡಿ ಅಧ್ಯಯನಕ್ಕೆ ಮನವಿ ಮಾಡುವಂತ ಸಾಧ್ಯತೆಯನ್ನು ಕೂಡ ಈಗಾಗಲೇ ಜಲಸಂಪನ್ಮೂಲ ಸಚಿವರು ಮಾಹಿತಿಯನ್ನು ಬಿಚ್ಚಿಟ್ಟಿರುವಂತದ್ದು. ಹೀಗಾಗಿ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಯಾವ ರೀತಿ ನಡೆಗಳನ್ನ ಇಡುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಈಗಾಗಲೇ CM ಆಗಿರುವಂತಹ DK ಶಿವಕುಮಾರ್ ತಮಿಳುನಾಡು CM ಅವ್ರ ಜೊತೆಗೆ ಸಭೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಆಗಸ್ಟ್ 3ಕ್ಕೆ ಸಭೆ ಇದೆ. ಒಂದ್ ಕಡೆ ಮೇಕೆದಾಟು ವಿಚಾರಕ್ಕೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಅಣೆಕಟ್ಟನ್ನ ಯಾವ ರೀತಿ ಕಟ್ಟಬೇಕು ಅನ್ನುವಂಥದ್ದು ಕೂಡ ಕೇಂದ್ರ ಜಲಶಕ್ತಿ ಇಲಾಖೆಯು ಕೂಡ ಹೇಳಿದೆ. ರಾಜ್ಯ ಸರ್ಕಾರ ಯಾವುದೇ ರೀತಿಯಂತ ಅನುಮತಿಯನ್ನ ಬೇರೆ ರಾಜ್ಯಗಳಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನು ಹೇಳಿದೆ. ಹೀಗಾಗಿ ಈಗ ಸದ್ಯ ಮಾಡಿರುವಂತಹ ಆದೇಶ ರಾಜ್ಯ ಸರ್ಕಾರಕ್ಕೆ ಹೊಡೆದಂತಾಗಿದೆ. ಹೀಗಾಗಿ ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.